ಎಲ್ರಿಗೂ ನಮಸ್ಕಾರ. ಇವತ್ತು ಟಾಪಿಕ್ ಬಂದುಬಿಟ್ಟು ನಿಮ್ಗೆ ಗೊತ್ತಿರ್ದಂಗೆ ಪವನ್ ಕಲ್ಯಾಣ್ ಅವ್ರದ್ದು ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ಅಲ್ವಾ ಅವ್ರದ್ದು. ಇವರು ತೆಲುಗು ಇಂಡಸ್ಟ್ರಿಯ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಪ್ರೆಸೆಂಟ್. ಹಾಗೆ ಚಿರಂಜೀವಿ ಮೆಗಾಸ್ಟಾರ್ ಚಿರಂಜೀವಿ ಅವ್ರ ತಮ್ಮ. ಇವ್ರ ಏಜ್ ಬಂದುಬಿಟ್ಟು 55 ಆ್ಯಂಡ್ ಸೆಪ್ಟೆಂಬರ್ 1968 ಇವರು ಹುಟ್ಟಿದ್ದು. ನಾನು ಯಾಕೆಲ್ಲ ಇದೆಲ್ಲ ಏನಕ್ಕೆ ಮಾತಾಡ್ತಿದ್ದೀನಿ ಅಂತಂದರೆ, ನಿಮಗೆಲ್ಲ ಗೊತ್ತಿರೋಂಗೆ ರೀಸೆಂಟಾಗೆ ಪವನ್ ಕಲ್ಯಾಣ್ ಅವರು DCM ಆಗಿದ್ದಾರೆ, ಆಂಧ್ರ ಪ್ರದೇಶ DCM ಆಗಿದ್ದಾರೆ. ನಮಗೆಲ್ಲರಿಗೂ ಖುಷಿ, ಆ್ಯಸ್ ಎ ಫ್ಯಾನ್, ಆ್ಯಸ್ ಎನ್ ಇಂಡಿಯನ್ ಫ್ಯಾನ್ ಆಗಿ, ಇವರ ಫ್ಯಾನ್ ಆಗಿ ನಮಗೆ ಖುಷಿ ಆಗ್ತಿದೆ. ಇವರು ತಮ್ಮ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಮೂವಿಯಿಂದ ಆದರೂ ಅದು ಇಷ್ಟದ ಪ್ರಕಾರ ಇರಲಿಲ್ಲ. ಯಾಕೆ ಅಂತಂದರೆ ಅವರು ಇಂಟ್ರೆಸ್ಟ್ ಇರಲಿಲ್ಲ ಮೂವೀಸಲ್ಲಿ. ಬಟ್ ಜನ ಅದನ್ನು ಒಪ್ಕೊಂಡ್ರು, ಅವ್ರ ಆ್ಯಕ್ಟಿಂಗು, ಅವ್ರ ಸ್ಟೈಲು ಎಲ್ಲದಕ್ಕೂ ಒಪ್ಕೊಂಡ್ರು. ಅವ್ರಿಗೆ ಇಂಟ್ರೆಸ್ಟ್ ಇದ್ದಿದ್ದು ಪೊಲಿಟಿಕ್ಸಲ್ಲಿ. ಹಾಗಾಗಿ ಅವರು ಜನಸೇನಾ ಅಂತ ಪಾರ್ಟಿನ ಸ್ಟಾರ್ಟ್ ಮಾಡಿದರು. ಯಾವಾಗ ಅಂದರೆ 2014 ಇವರು ಆ ಪಾರ್ಟಿನ ಸ್ಟಾರ್ಟ್ ಮಾಡಿದ್ದು. ಆ ಪಾರ್ಟಿನ ಸ್ಟಾರ್ಟ್ ಮಾಡಿದ್ದಾಗ್ಲಿಂದನೂ ಜನ ಎಲ್ಲ ಇವ್ರು ಏನು ಮಾಡ್ತಾರೆ, ಏನೋ ಸುಮ್ಮನೆ ಸ್ಟಾರ್ಟ್ ಮಾಡಿದ್ದಾರೆ ಹಾಗೆ ಹಿಂಗೆ ಅಂತ ಅಂದ್ಕೊತಿದ್ರು. ಬಟ್ ಸ್ಟಾರ್ಟ್ ಮಾಡಿದ್ದಾದಮೇಲೆ ಎಲ್ಲ ಅವರು ಹೇಳೋ ಒಂದು ಥಾಟ್ಸು, ಹೇಳೋ ಒಂದು ಪೊಲಿಟಿಕ್ಸ್ ಅಂದರೆ ಏನು, ಅದ್ರ ಬಗ್ಗೆ ಅಭಿಪ್ರಾಯ ಹೆಂಗಿರಬೇಕು ಜನಕ್ಕೆ ಅನ್ನೋ ಒಂದು ಥಾಟ್ ಎಲ್ರಿಗೂ ಒಂಥರ ಗ್ರ್ಯಾಬಿಂಗ್ ಆಗಿತ್ತು. ಅಂದರೆ ಯೂತ್ಸಿಗೆ, ನಮ್ಮಂಥವ್ರಿಗೆ ಯೂತ್ಸಿಗೆ ಗ್ರ್ಯಾಬಿಂಗ್ ಆಗಿತ್ತು. ಹೌದಲ್ಲ, ಕರೆಕ್ಟಾಗಿ ಹೇಳ್ತಿದ್ದಾರೆ. ಬಟ್ ಯಾಕೆ ಜನ ಓನ್ಲಿ ಕ್ಯಾಸ್ಟಿಸಮ್ ಅಥವಾ ಏನೋ ಒಂದು ಬೇಸಿಸ್ ಮೇಲೆ ವೋಟ್ ಹಾಕ್ತಾರೆ ಅಂತ ಎಲ್ಲರೂ ತಿಳ್ಕೊತಿದ್ವಿ. ಬಟ್ ಆಂಧ್ರ ಪ್ರದೇಶಲ್ಲಿ ಈ ಸತಿ ಆಗಿದ್ದ ಎಲೆಕ್ಷನ್ನು ಎಲ್ರಿಗೂ ಅಚ್ಚರಿ ಮೂಡಿಸಿದೆ. ಯಾಕೆಂದರೆ ಇವರು ಆಪೋಸಿಷನ್ ಪಾರ್ಟಿ ಬಂದುಬಿಟ್ಟು YSRCP ಜಗನ್ ಅವ್ರ ಪಾರ್ಟಿ. ಇವ್ರದ್ದು ಪಾರ್ಟಿ ಬಂದುಬಿಟ್ಟು ಜನಸೇನಾ ಪಾರ್ಟಿ ಮತ್ತು BJP ಅವ್ರ ಜೊತೆಗೆ TDP ಅವ್ರ ಜೊತೆಗೆ ಕಂಬೈನ್ ಆಗಿ ಎಲೆಕ್ಷನಲ್ಲಿ ನಿಂತಿದ್ದು. ಇವರು 21 ಸೀಟ್ಸಲ್ಲಿ ಎಲೆಕ್ಷನಲ್ಲಿ ನಿಂತರು. ಎಲ್ಲ ಸದಸ್ಯರು ಇವ್ರ ಪಾರ್ಟಿಯಿಂದ 21 ಸೀಟ್ಸು ಗೆದ್ದರು ವಿಧಾನಸಭೆಯಲ್ಲಿ. ಮತ್ತು MP ಎಲೆಕ್ಷನ್ಸು ಅಷ್ಟೇ. MP ಎಲೆಕ್ಷನಲ್ಲಿ 2 ಸೀಟು ನಿಂತಿದ್ರು, 2 ಮೆಂಬರ್ಸು, ಇಬ್ಬರೂ ಗೆದ್ದರು. ಅದು ವಿಧಾನಸೌಧದಲ್ಲಿ ಗೆದ್ದಿದ್ದು ಒಂಥರ ಆಶ್ಚರ್ಯ ಆಯಿತು. TDPನೂ ಇವರು ಮತ್ತು BJPನೂ ಎಲ್ಲರೂ ಸೇರಿಕೊಂಡು YSRCP ಅವ್ರನ್ನ ಸೋಲಿಸಿ ಅವ್ರಿಗೆ ಚಾಲೆಂಜಿಗೆ ಹಾಕಿ ಅವ್ರು ಏನೇನು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಆಗಲಿ ಏನೇ ಮಾಡಿದ್ರು ಅದನ್ನೆಲ್ಲ ಪವನ್ ಕಲ್ಯಾಣ್ ಅವರು ಎಲ್ಲ ಜನದ ಮುಂದೆ ಇಡ್ತಾಯಿದ್ರು. ಯಾಕೆ ಅಂತಂದರೆ ಜನಗಳಿಗೆ ಗೊತ್ತಿರಲಿಲ್ಲ ಹಿಂಗೆ ಏನಾಗ್ತಿದೆ ಏನು ಅಂತ. ಹಾಗಾಗಿ ಪವನ್ ಕಲ್ಯಾಣ್ ಅವ್ರನ್ನ ನಾವು ಮೆಚ್ಚಲೇಬೇಕು ಈ ಒಂದು ಇದರಲ್ಲಿ. ಈ ಸತಿ ಅವರು 2014 ಸ್ಟಾರ್ಟ್ ಮಾಡಿದ್ರು ಪಾರ್ಟಿನ. ಎಲೆಕ್ಷನ್ನಲ್ಲಿ ಸೋಲ್ತಾನೆ ಇದ್ದರು, ಜನ ಬರ್ತಾಯಿದ್ರು, ಅವ್ರ ಮಾತು ಕೇಳ್ತಾಯಿದ್ರು. ಸುಮ್ಮನೆ ಸ್ಟಾರ್ ಅಲ್ವಾ, ನೋಡೋಣ ಅಂತ ಬರ್ತಾಯಿದ್ರು, ಓಟ್ ಹಾಕ್ತಾ ಇರಲಿಲ್ಲ. ನಾವು ಓಟ್ ಹಾಕೋದೇ ಜಗನ್ಗೆ ಅಂತ ಜಗನ್ಗೆ ಓಟ್ ಹಾಕ್ತಿದ್ರು. ಆದರೆ ಈ ಸತಿ ಜಗನ್ನ ಸೋಲಿಸಿದ್ದಾರೆ. ಯಾಕೆಂದರೆ ಅವ್ರು ಮಾಡೋ ಆ್ಯಕ್ಟಿವಿಟೀಸ್ ಹಂಗಿತ್ತು. ಅಂದರೆ ಹೆಣ್ಮಕ್ಳನ್ನ ಬೈಯೋದು, ಅಥವಾ ಪವನ್ ಕಲ್ಯಾಣ್ಗೆ ನೀನು 3 ಮದುವೆ ಆಗಿದೆಯಾ ಅಂತ ಅನ್ನೋದು, ಏನೇನೋ ಮಾತಾಡೋದು. ಈಗ ಎಕ್ಸಾಂಪಲ್ TDP ಚಂದ್ರಬಾಬು ನಾಯ್ಡು ವೈಫಿಗೆ ಬೈಯೋದು, ಅವ್ರನ್ನ ಕೆಟ್ಟದಾಗೆ ಅಸೆಂಬ್ಲಿಲೆಲ್ಲ ಬೈಯೋದು, ಆ ಥರ ಎಲ್ಲ ಭಾಳಷ್ಟು ನ್ಯೂಸಸ್ಸು ಹರಡಾಡ್ತಿತ್ತು. ಹಾಗಾಗಿ ಜನ ನೋಡೋವರೆಗೂ ನೋಡಿ ಚೇಂಜ್ ಮಾಡಿದರು. ಅದಕ್ಕೆ ಹೇಳೋದು ಕರ್ಮ ರಿಟರ್ನ್ಸ್ ಅಂತ. ಆದರೆ ಪವನ್ ಕಲ್ಯಾಣ್ ಅವರು ಒಂಟಿಯಾಗಿ ನಿಲ್ಬೋದಾಯಿತು. ಬಟ್ TDP ಜೊತೆ ಕಂಬೈನ್ ಮಾಡಿ ಅವ್ರಿಗೂ ಒಂಥರ ಬೆಂಬಲ ಕೊಟ್ಕೊಂಡು ಒಂಥರ ಹೀರೋ ಅಂದರೆ ಲೆಕ್ಕ ತಪ್ಪೇನಿಲ್ಲ. ಹಾಗಾಗಿ ಅವರು ಒಂದು ಗೆದ್ದಿದ್ದು ಒಂಥರ ಮನಸ್ಸಿಗೆ ಎಲ್ರಿಗೂ ಒಂಥರ ಖುಷಿ ಆಯಿತು. ಸೋಷಿಯಲ್ ಮೀಡ್ಯಾದಲ್ಲಂತೂ ಅವರು ಅಭಿನಂದನೆ ಎಲ್ಲರಿಂದನೂ ಕಂಗ್ರ್ಯಾಟ್ಸ್ ಭಾಳ ಚೆನ್ನಾಗಿತ್ತು. ಚಿರಂಜೀವಿಯವರು ಕೂಡ ಅವ್ರ ಮನೆಯವರೆಲ್ಲರೂ ಒಂದು ವಿಡಿಯೋ ಅಂತೂ ಸೋಷಿಯಲ್ ಮೀಡ್ಯಾದಲ್ಲಿ ಅವ್ರ ಮನೆಗೆ ಹೋಗ್ತಾರೆ. ಅವರು ಖುಷಿಪಟ್ಟಿದ್ದು ಎಲ್ರಿಗೂ ಒಂಥರ ಅಯ್ಯೋ ಎಷ್ಟು ಚೆನ್ನಾಗಿದ್ದಾರಲ್ಲ ಕುಟುಂಬದವರು, ಅವ್ರ ಅಣ್ಣಂಗೆಲ್ಲ ಕಾಲಿಗೆಲ್ಲ ಬಿದ್ದುಕೊಂಡು ಭಾಳ ಚೆನ್ನಾಗಿ ಇದು ಮಾಡಿದರು. ಅದಲ್ದಲೆ ಮೋದಿ ಕೂಡ ಮೊನ್ನೆ ಇದು ಮೀಟಿಂಗ್ ಟೈಮಲ್ಲಿ, ಇಂಡಿಯಾ ಮೀಟಿಂಗ್ ಟೈಮಲ್ಲೂ ಕೂಡ ಹೇಳಿದರು, ಪವನ್ ಕಲ್ಯಾಣ್ನ ಹೊಗಳಿದ್ರು ಕೂಡ, ನೀವು ಒಂಥರ ಬೆಂಕಿ ಇದ್ದಂಗೆ ಹಾಗೆ ಹೀಗೆ ಅಂತ. ಅಲ್ಲೂ ಕೂಡ ಒಂಥರ ಅವ್ರ ಪ್ಲಸ್ ಪಾಯಿಂಟೇ ಪೊಲಿಟಿಕ್ಸಲ್ಲಿ ನೆಕ್ಸ್ಟ್ ಇದಕ್ಕೆ. ಹಾಗಾಗಿ ಅವ್ರು ಮಾಡೋ ಮಾತು ವಿಚಾರಗಳು ಜನಗಳಿಗೆ ತಂದಾಗ ಅದನ್ನು
ಅಳವಡಿಸ್ಕೊಳೋ ಅಷ್ಟು ಮನಸ್ಥಿತಿ ನಮಗಿರಬೇಕು. ಯಾಕಂದರೆ ಅವ್ರು ಮಾತಾಡೋದು ಕರೆಕ್ಟಾಗಿರುತ್ತೆ, ಯಾವುದೂ ತಪ್ಪಾಗಂತೂ ಮಾತಾಡೋದಿಲ್ಲ. ಹಾಗಾಗಿ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು. ಅವ್ರು ಏನೇ ಹೇಳಿದರೂ ಅದಕ್ಕೆ ನಿಂತ್ಕೊಬೇಕು. ಇದು ಹಿಂಗಾಗಲ್ಲ ಹಾಗಾಗಲ್ಲ, ಯಾವಾಗಲೂ ಜನಗಳು ದುಡ್ಡು ಮೇಲೆ ಡಿಪೆಂಡ್ ಆಗಿರಬಾರ್ದು. ಹಾಗಾಗಿ ಅವರು ಒಳ್ಳೆಯ ಕೆಲಸ, ಈಗ ಎಜುಕೇಷನ್ ಡೆವಲಪ್ಮೆಂಟ್ ಆಗಲಿ, ಜಾಬ್ ಡೆವಲಪ್ಮೆಂಟ್ಸ್ ಆಗಲಿ, ಇವೆಲ್ಲ ಮಾಡಬೇಕು. ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಪವನ್ ಕಲ್ಯಾಣಿಂದ. ಈ ಸತಿ ಗೆದ್ದಿದ್ದು ಮಾತ್ರ ಒಂಥರ ಸೆನ್ಸೇಷನಲ್ಲು. ಎಲ್ಲ ಕಡೆ ಆಂಧ್ರದ ಎಲೆಕ್ಷನ್ದೇ ಮಾತು. ಏಕೆಂತಂದರೆ ಆ ಥರ ಗೆದ್ದರು. ನಮಗೂ ಕೂಡ ಆ್ಯಸ್ ಎ ಫ್ಯಾನ್, ಏಕೆಂದರೆ ನಮ್ಮ ಕನ್ನಡದಲ್ಲೂ ಭಾಳಷ್ಟು ಜನ ಹೀರೋಸ್ ಇರ್ತಾರೆ. ಅವರು ಪೊಲಿಟಿಕ್ಸಿಗೆ ಒಂದಷ್ಟು ಜನ ಹೋಗ್ತಾರೆ, ಒಂದಷ್ಟು ಜನ ಆಲ್ಮೋಸ್ಟು ಹೋಗಿರೋರು ಕಮ್ಮಿ. ಬಟ್ ಯಾರೂ ಅಷ್ಟೊಂದು ಹೋಗಿಲ್ಲ. ಬಟ್ ಇವರು ಸೂಪರ್ ಸ್ಟಾರು, ಹೀರೋ ಆಗಿ ಹೋಗಿ ಅಲ್ಲಿ ಗೆದ್ದಿರೋದು ನಮಗೆಲ್ಲ ಖುಷಿ. ಯಾಕೆಂದರೆ ಹೀರೋಸು ಒಂದು ಮಾದರಿ ಆಗಬೇಕು ದೇಶಕ್ಕೆ ಅನ್ನೋದೇ ಎಲ್ಲರೂ ಆಸೆ ಫ್ಯಾನ್ ಆಗಿ. ಹಂಗಾಗಿ ನಮ್ಮ ಆಲ್ ದ ಬೆಸ್ಟ್ ಹೇಳ್ತೀವಿ ಪವನ್ ಕಲ್ಯಾಣ್ಗೆ. ಹಾಗೆ ಜನಗಳಿಗೆ ಒಳ್ಳೇದು ಮಾಡಲಿ, DCM ಆಗಿ ಒಳ್ಳೊಳ್ಳೆ ಕಾರ್ಯಗಳು ಮಾಡಲಿ ಅಂತ ಶುಭ ಹಾರೈಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಆ್ಯಸ್ ಎ ಪವನ್ ಕಲ್ಯಾಣ್ ಫ್ಯಾನ್ ಯಾರನ್ನ ಇದ್ದರೆ ಪ್ಲೀಸ್ ಶೇರ್ ಮಾಡಿ ಈ ವಿಡಿಯೋ.